ಊರು ಏನು? ನೋಡಪ್ಪ, ನವೀನ್ ಅಂತ ನನಗೆ ಹೊಸ್ದಾಗಿ ಪರಿಚಯ ಆದರು. ನಮಗೆ ನಾನು ಹಿಂದೆ ಇಲ್ಲಿ ಕೇಸ್ ನಡೆಸ್ತಾ ಇದ್ದೆ ಒಬ್ರದ್ದು, ಬಾಲಪ್ಪ ಅಂತ ಅವ್ರ ಮಕ್ಕಳು ದೇವರಾಜು ಅಂತೇಳಿ. ಅವರು ಪ್ರೀತಿ ಇಟ್ಕೊಂಡು ಈ ಥರ ಯಾರೋ ಇದ್ದಾರೆ, ನನ್ನ ಬೋರ್ವೆಲ್ ಈ ಥರ ಆಗಿದೆ, ಪ್ರಾಬ್ಲಮ್ ಆಗಿದೆ, ನನಗೆ ಇದು ಮೋಟ್ರ್ ಹೋಗ್ತಾ ಇಲ್ಲ, ಕೇಸಿಂಗ್ ಪೈಪೆಲ್ಲ ಇದಾಗಿದೆ ಅಂಥೇಳಿ, ಏನು ಪ್ರಾಬ್ಲಮ್ಮು ಅಂತ ನನಗೆ ಫೈಂಡ್ ಔಟ್ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ದೇವರಾಜು ನವೀನ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಕಳಿಸ್ಕೊಡ್ತೀನಿ ಅಂದರು. ಇವ್ರು ಬಂದು ನಿನ್ನೆ ಬೆಳಿಗ್ಗೆ ಬಂದು ಕೇಸಿಂಗ್ ಪೈಪು ಹಿಂಗೆ ಡ್ಯಾಮೇಜ್ ಆಗಿಬಿಟ್ಟಿದೆ, ಫುಲ್ ಹೋಗ್ಬಿಟ್ಟಿದೆ ಅಂತ ಕ್ಯಾಮ್ರಾ ಬಿಟ್ಟು ನೋಡಿ ಹೇಳಿದ್ರು. ನೀರೇನೋ ಇದೆ, ಇಂಥ ಜಾಗದಲ್ಲಿ ಗ್ಯಾಪ್ಗಳಿದೆ, ಇಂಥ ಜಾಗದಲ್ಲಿ ನೀರು ಬರ್ತಾ ಇದೆ ನಿಮಗೆ ಅಂತೆಲ್ಲ ಹೇಳಿದ್ರು. ನನಗೇನಪ್ಪ ನೀನು ಕೇಸಿಂಗ್ ಪೈಪೆಲ್ಲ ಹೋಗ್ಬಿಟ್ಟಿದೆ ಅಂತೀಯ, ಹೆಂಗಪ್ಪ ಇವಾಗ ನನಗೆ ಬೋರ್ವೆಲ್ ಹೋಯ್ತು ಅಂದರೆ, ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ ಗ್ಯಾರಂಟಿ ಕೊಟ್ಟು ಅದೆಲ್ಲ ಕ್ಲೀನ್ ಮಾಡಿ ಹೋಗ್ಬಿಟ್ಟಿತ್ತು ಫುಲ್ಲು. 35 ವರ್ಷದ ಹಿಂದೆ ನಾನು ಬೋರ್ವೆಲ್ ಹಾಕ್ಸಿದ್ದು, 35 ವರ್ಷದ ಹಿಂದೆ. ಆಮೇಲೆ 1 ವರ್ಷಕ್ಕೆ ನಾನು ಲಾಯರ್ ಆಗಿದ್ದು. ಅಂದರೆ ಅಷ್ಟು ವರ್ಷ ಕೇಸಿಂಗ್ ಪೈಪು ಹಂಗೆ ಇದೆ ಅಂತ ಅಂದ್ಕೊಂಡಿದ್ವಿ, ನಾವು ಮೋಟ್ರ್ ಓಡಿಸ್ತಾ ಇದ್ವಿ. ಅಂಥದ್ರಲ್ಲಿ ನಿನ್ನೆ ನೋಡಿದ್ರೆ ಎಲ್ಲ ಇದಾಗಿಬಿಟ್ಟಿದೆ, ಎಲ್ಲ ಏನು ಕೇಸಿಂಗ್ ಪೈಪ್ ಪೀಸ್ಗಳು ಆಗೋಗಿದೆ, ಎಲ್ಲ ಕೀಲು ಬಿಡಿದ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಬೇರೆ ಕೇಸಿಂಗ್ ಪೈಪು ತರಿಸಿದ್ವಿ, ಸ್ಟೀಲ್ ಕೇಸಿಂಗ್ ಪೈಪ್ ತರಿಸಿದ್ವಿ. ನಾನು ಇದಾಕೋಣ ಅಂತ ಹೇಳಿದೆ, PVCದು ಬೇಡ ಸ್ಟೀಲ್ದು ಹಾಕಿ ಭಾಳ ಚೆನ್ನಾಗಿರುತ್ತೆ ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ಸ್ಟೀಲ್ದು ಕೇಸಿಂಗ್ ಪೈಪ್ ಕೂಡಿಸಿದ್ರು. ಇವತ್ತು ಬಂದು ಎಲ್ಲ ಕ್ಲೀನಾಗಿ ಕೂಡಿಸಿ ಬೋರೆಲ್ಲ ಕ್ಲೀನ್ ಮಾಡಿಕೊಟ್ಟು ಆಯಿತಾ, ಅದು ಮೋಟ್ರ್ ಹೋಗುತ್ತಾ ಇಲ್ವಾ ಅಂಥೇಳಿ ಅದೊಂದು ಬಿಟ್ಟು ಅದನ್ನೆಲ್ಲ ಕ್ಲೀನ್ ರೆಡಿ ಮಾಡಿ ಭಾಳ ಸಂತೋಷ ಆಯಿತು. ಭಾಳ ಚೆನ್ನಾಗಿ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಅನುಮಾನ ಇತ್ತು, ಈ ಹುಡುಗ ಹೊಸಬ, ನಮ್ಗೆ ಹೆಂಗನ್ನಪ್ಪ ಏನಂತ. ಇಲ್ಲ ಸರ್, ನನಗೆ 20 ವರ್ಷ ಅನುಭವ ಇದೆ, ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಮಾಡಿಕೊಟ್ರು, ಅದೊಂದು ಸಂತೋಷ. ಯಾರಾದರೂ ಸಹ ನನಗೆ ಕೃಷಿ ಬಹಳ ಇಷ್ಟ, ಕೃಷಿ ಬಗ್ಗೆ ನನಗೆ ಭಾಳ ಇದು, ಅದರಿಂದ ಮಾಡಿಸ್ತೀನಿ ನಾನು ಬಿಡು ಸಿಕ್ಕಾಗೆಲ್ಲ. ಅಂಥದ್ರಲ್ಲಿ ಅನುಮಾನ ಇತ್ತು, ಹೆಂಗೆ ಮಾಡ್ತಾನೆ ಏನೋ ಹುಡುಗ, ನಾನು ಬೆಂಗಳೂರಿಂದ ಯಾರನ್ನೋ ಕರ್ಕೊಂಬರ್ಬೇಕು ಅಂತ. ಗುಡ್. ಸರ್, ಇದು ಯಾವ ಊರು ಏನು ಅಂತ? ನಮ್ಮದು ಸಾದ್ಲಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನು ಬೆಂಗಳೂರಲ್ಲಿ ಲಾಯರ್ ಆಗಿದ್ದೀನಿ. ಇಲ್ಲಿ ವ್ಯವಸಾಯ ಜಮೀನು ಎಲ್ಲ ನಮ್ಮ ಹಿಂದೆ ಪೂರ್ವಜರ ಕಾಲದಿಂದ ನಮ್ಮ ತಾತ ಮುತ್ತಾತ. ಸರ್, ನೀವು ರೈತರಿಗೆ ಹೇಳೋದಾದ್ರೆ ಏನು ಹೇಳ್ತೀನಿ ನಮ್ಮ ಬಗ್ಗೆ? ರೈತರಾಗೆ ಇದ್ದೀವಿ, ರೈತರಂತ ಹೇಳ್ತೀವಿ. ರೈತರಿಗೆ ನಾನೇನು ಹೇಳ್ತೀನಿ ಅಂತ, ಇಂಥವ್ರನ್ನ ಹಿಡ್ಕೊಂಡು ನಮ್ಮ ಕೆಲಸ ಮಾಡಿಸ್ಕೊಳ್ಳಿ. ಸರ್, ಈಗ ಹೊಸ ಬೋರ್ ಹಾಕ್ಬೇಕಾದ್ರೆ ಯಾವ ಖರ್ಚು ಬರುತ್ತೆ? ಇದು ನಾವು ಹೊಸ ಬೋರ್ ಹಾಕಿದ್ರೆ ಇವಾಗ ನನಗೆ 4-5 ಲಕ್ಷ ರೂಪಾಯಿ ಬಂದ್ಬಿಡೋದೇನೋ. ಹೌದು. ಇದು ಕ್ಲೀನ್ ಮಾಡಿಸಿದ್ದು ನನಗೆ ಬಹಳ ಕಡಿಮೆ ಖರ್ಚು, ಎಲ್ಲ ಒಂದು 50-60 ಸಾವಿರ ಚೀಪಾಗಿ ಮಾಡಿಕೊಟ್ಟಿದ್ದಾನೆ. ಎಷ್ಟು ಮಾಡ್ತಾನೆ ಏನು ಬಿಲ್ ಆಯಿತು, ಚೀಪಾಗಿ ಮಾಡಿಕೊಟ್ಟಿದ್ದಾನೆ. ಸರಿ ಸರ್, ನಮ್ಮ ಭಾಳ ಥ್ಯಾಂಕ್ಸ್ ನವೀನ್. ಸರ್, ನಮ್ಮ ಹೆಸರು ಹೇಳಿ. ಎಂಥದ್ದು ನವೀನ್ ಅಂತ ಒಂದು ಅಭ್ಯಾಸ. ಬಹಳ ಒಳ್ಳೆ ಕೆಲಸಗಾರರು, ಹುಡುಗರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು. ನವೀನು ಅಷ್ಟೇ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾರೆ. ಭಾಳ ಸಂತೋಷ ಆಯಿತು. ಒಳ್ಳೆ ಹುಡುಗ, ಭಾಳ ಒಬ್ಲೈಜಿಂಗು, ಭಾಳ ಸಂತೋಷ ಆಯಿತು. ಓಕೆ ಸರ್, ಥ್ಯಾಂಕ್ ಯು.